ಗಳಲ್ಲಿ ಕಂಡಂತೆ ಬಂಡಿ ದಾರಿ, ಕಾಲ್ ದಾರಿ ಎಲ್ಲ ದಾರಿಗಳಿರುತ್ತೆ. ನಾವು ಸುಮಾರಷ್ಟು ಸಭೆಗಳಲ್ಲಿ ರೈತರ ಹತ್ರ ನಾವು ಮನವಿ ಮಾಡ್ತೇವೆ, ಹಿಂದೆ ಮುಂದೆ ಇರೋರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ, ಅದು ರೂಢಿ ರಸ್ತೆ ಇದ್ರೂ ಕೂಡ ಮುಚ್ಚಕ್ ಹೋಗ್ಬೇಡಿ ಅಂತ ಹೇಳಿ. ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು ಪರ್ಸನಲ್ ವೈಷಮ್ಯ, ವೈಯಕ್ತಿಕ ಒಂದು ವೈಷಮ್ಯದಿಂದ ಆ ರೀತಿ ದಾರಿಗಳನ್ನು ಮುಚ್ಕೊಂಡು ಹಿಂದೆ ಮುಂದೆ ಇರುವಂತಹ ರೈತರಿಗೆ ತೊಂದರೆ ಕೊಡ್ತಿರುವಂಥದ್ದು. ಕೊಡಿಗಲ್ನಲ್ಲಿ ಸುಮಾರಷ್ಟು ಅರ್ಜಿಗಳಿದೆ. ನಾನು ಒಂದು ವರ್ಷದಿಂದ ಆಲ್ಮೋಸ್ಟ್ ಒಂದು 400 ಅರ್ಜಿಗಳನ್ನ ಬರೀ ಇದನ್ನೇ ಅಟೆಂಡ್ ಮಾಡಿದ್ದೇವೆ. ಏನು ಕಾಲ್ದಾರಿ ಬಂಡಿದಾರಿ ವಿಚಾರಗಳಲ್ಲಿ ನಕಾಶೆ ಅಂತೆ ರಸ್ತೆ ಇದ್ದಾಗ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ಅದನ್ನ ತೆರವು ಕೂಡ ಮಾಡಿದ್ದೀವಿ ಸುಮಾರಷ್ಟು ಜಾಗಗಳಲ್ಲಿ. ಆದ್ರೆ ರೂಢಿಗತ ರಸ್ತೆ ಅಂತ ಬಂದಾಗ ಅಕ್ಕಪಕ್ಕದಲ್ಲಿರುವಂತಹ ರೈತರು ತಾವು ಒಂದು ಪ್ರೀತಿ ವಿಶ್ವಾಸದಿಂದ ಉಳುಮೆ ಮಾಡ್ಕೊಳ್ಳೋದಕ್ಕೆ ಒಬ್ರಿಗೊಬ್ರು ಅನುವು ಮಾಡ್ಕೊಳ್ಬೇಕು, ಅನುಕೂಲ ಮಾಡ್ಕೊಳ್ಬೇಕು. ಹಿಂದೆ ನಕಾಶೆ ಕಂಡ ರಸ್ತೆಗಳು ಏನಿತ್ತು, ಆ ರಸ್ತೆಗಳಲ್ಲಿ ಕಾಲ್ದಾರಿ 8 ಅಡಿ ಬಿಡ್ತಿದ್ರು. ಇವತ್ತೊಂದು ಟ್ರಾಕ್ಟರ್ ಹೋಗೋದಕ್ಕೆ 8 ಅಡಿ ಸಾಕಾಗೋದಿಲ್ಲ, ಹೌದಲ್ವಾ? 10 ಅಡಿ ಬೇಕು. ಬಂಡಿದಾರಿ ಅಂತ ಇರೋ ಕಡೆ ಏನೋ ನಾವು ಕನ್ವಿನ್ಸ್ ಮಾಡಿ ಆ ಕಡೆ ಈ ಕಡೆ ನಾವು ತೆರವು ಮಾಡ್ತೀವಿ, ಪೊಲೀಸ್ ಇಲಾಖೆಯವ್ರಿಗೆ ನಾವು ಸಪೋರ್ಟ್ ತಗೊಳ್ತೀವಿ, ನಾವು ತೆರವು ಮಾಡ್ತೀವಿ. ಆದ್ರೆ ಕಾಲ್ದಾರಿ ಅಂತ ಇದ್ದಾಗ ಇವತ್ತಿನ ದಿನಕ್ಕೆ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿದೆ. ನಾವು ಯಾರು ಉಳುಮೆ ಮಾಡೋರ ಕೈಯಿಂದ ಹೋಗಿ ಮಾಡೋದಿಲ್ಲ. ಅಂದ್ರೆ ಎಲ್ಲರೂ ಕೂಡ ಬಹುತೇಕ ಈ ವಾಹನಗಳನ್ನ ಬಳಸುವಂಥದ್ದು ಹೆಚ್ಚಾಗಿದೆ. ಅಕ್ಕಪಕ್ಕದಲ್ಲಿರುವಂತಹ ರೈತರು ಕೂಡ ಹಿಂದೆ ಮುಂದೆ ಇರುವಂತಹ ರೈತರಿಗೆ ಅನುವು ಮಾಡಿಕೊಡ್ಬೇಕು. ಆದ್ರೆ ನಾನು ಹೇಳ್ದಂಗೆ ಸುಮಾರಷ್ಟು ನಾನು 1 ವರ್ಷದಿಂದ ನೋಡ್ತಿರುವಂತಹ 90% ಪ್ರಕರಣಗಳಲ್ಲಿ ಈ ಒಂದು ವೈಯಕ್ತಿಕ ದ್ವೇಷದಿಂದ, ಅಯ್ಯೋ ಚೆನ್ನಾಗಿ ಬಂದ್ಬಿಡ್ತು ಉಳುಮೆ, ಇವು ನಮ್ದೇನೂ ಆಗಿಲ್ಲ ಅನ್ನುವಂಥ ಒಂದು ದ್ವೇಷದಿಂದ ಮುಚ್ಕೊಳ್ತಿರುವಂಥದ್ದು ನಮ್ ಗಮನಕ್ಕೆ ಬಂದಿದೆ. ಸರ್ಕಾರಕ್ಕೂ ಕೂಡ ಒಂದು ಕಟ್ಟುಪಾಡು ಅನ್ನುವಂಥದ್ದು ಇರುತ್ತೆ ಕಾನೂನು ಅಂತ ಹೋದಾಗ. ಹಾಗಾಗಿ ಕುಣಿಗಲ್ ರೈತರಲ್ಲಿ ನಾನು ವಿನಂತಿ ಮಾಡೋದು ಏನಂತಂದ್ರೆ, ದಯಮಾಡಿ ಅಕ್ಕಪಕ್ಕದಲ್ಲಿ ಇರುವಂತ ರೈತರು ಎಲ್ಲ ನಮ್ಮವರೇ, ಎಲ್ಲ ನಮ್ಮ ತಾಲೂಕಿನವರೇ, ನಮ್ಮ ಜನನೇ. ಸೊ ಎಷ್ಟೋ ಕೇಸಸ್ ಅಲ್ಲಿ ಒಂದೇ ಕುಟುಂಬದವರೇ ಈ ರಸ್ತೆಗೋಸ್ಕರ ಹೊಡೆದಾಡ್ಕೊಳ್ತಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಇದೆಲ್ಲ ಪ್ರಕರಣಗಳಲ್ಲಿ ನಾನು ಮನವಿ ಮಾಡ್ತೀನಿ, ನಕಾಶೆ ರಸ್ತೆ, ಬಂಡಿ ರಸ್ತೆಗಳನ್ನ ದಯವಿಟ್ಟು ಮುಚ್ಚಕ್ ಹೋಗ್ಬೇಡಿ. ಆಮೇಲೆ ತಮ್ಮ ಜಮೀನುಗಳನ್ನ ಭದ್ರ ಮಾಡ್ಕೊಳಕ್ಕೆ ಹೋಗ್ತೀರಿ, ನೀವು ಬೇಲಿ ಹಾಕೊಳ್ತೀರಿ, ತಂತಿ ಹಾಕೊಳ್ತೀರಿ, ಕಾಂಪೌಂಡ್ ಹಾಕ್ತೀರಿ. ಬಹಳಷ್ಟು ಜನ ಯಾರು ಅಂತಂದ್ರೆ ಹೊರಗಡೆ ಬೆಂಗಳೂರಲ್ಲಿ ಎಲ್ಲೋ ಇರ್ತೀರಿ, ಇಲ್ಲಿ ಊಟ ಮಾಡಕ್ ಕೊಟ್ಟಿರ್ತೀರಿ, ನನ್ನ ಜಾಗದಲ್ಲಿ ಯಾರು ಒತ್ತುವರಿ ಆಗಬಾರ್ದು ಅಂತ ಕಾಂಪೌಂಡ್ ಎತ್ಕೊಳಕ್ ಹೋಗ್ತಾರೆ. ಹಿಂದೆ ಯಾವಾಗಲೂ 1950ರಲ್ಲಿ ಪರ್ಚೇಸ್ ಮಾಡಿರೋ ಜಮೀನುಗಳಲ್ಲಿ ನೋಡ್ಕೊಂಡಿರೋದಿಲ್ಲ ಕಾಲ್ದಾರಿ ಹೋಗುತ್ತೆ, ಬಂಡಿದಾರಿ ಹೋಗುತ್ತೆ ಅಂತ ಹೇಳಿ. ಸೊ ಈಗ ನಮ್ಮ ನಕಾಶೆಗಳನ್ನ ನಾವು ಇವತ್ತು ನೆನೆ ಕುತ್ಕೊಂಡು ತಿದ್ದಿದ್ದಲ್ಲ, 1812ನೇ ಇಸ್ವಿಗಳಿಂದ ನಕಾಶೆಗಳಿದ್ದಾವೆ. ಸೊ ಆ ನಕಾಶೆಯಲ್ಲಿ ಕಾಣುವಂತ ರಸ್ತೆಗಳನ್ನ ಯಾವುದೇ ಕಾರಣಕ್ಕೂ ನಾವು ಮುಚ್ಚೋದಕ್ಕೆ ಅವಕಾಶ ಇಲ್ಲ. ಆ ರೀತಿ ಮುಚ್ಚಿದ್ದೇ ಆಯ್ತು ಅಂತಂದ್ರೆ ಕಚೇರಿಗೆ ಅರ್ಜಿ ಕೊಡ್ಬೇಕು. ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇದೆ. ನಾಳೆ ದಿನ ಅವ್ರು ಯಾರೋ ನಿಮ್ಮ ಆಪೋಸಿಟ್ ಇರ್ತಾರೆ, ಅವರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬರ್ದಲೇ ಇರೋ ರೀತಿ ನಾವು ಅದಕ್ಕೆ ಕ್ರಮ ವಹಿಸಬೇಕಾಗುತ್ತೆ. ನಿಮ್ಗೆ ದಾರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಸುಮಾರಷ್ಟು ದಾರಿ ಪ್ರಕರಣಗಳಿಗೆ CPI ಅವರು, ನವೀನ್ ಅವರು ಏನಿದ್ದಾರೆ, ನಾವಿದ್ದೀವಿ, ನಾವೇ ಹೋಗಿದ್ದೀವಿ ಸ್ಪಾಟ್ಗಳಿಗೆ ತುಂಬಾ ಪ್ರಕರಣಗಳಲ್ಲಿ. ಯಾಕೆಂತಂದ್ರೆ ಅಲ್ಲಿ ಅವಶ್ಯಕ